ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡ್ತೀನಂದ್ರೆ 10 ಕಿಲೋ ಅಕ್ಕಿಯಿಂದ ಉದ್ಧಾರ ಆಗುವುದಿಲ್ಲ. ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ 72 ಭಾಗದಷ್ಟು ಕೃಷ್ಣಾ ಕಣಿವೆ ದೊಡ್ಡ ಭಾಗ ಕೃಷ್ಣೇದಾಳ. ಆದರೆ ಎಲ್ಲ ಸರ್ಕಾರಗಳು ಬಂದಾಗ ನೀವು ಬಂದಾಗ ಏನು ಮಾಡಿದ್ರಿ, ನೀವು ಬಂದಾಗ ಏನು ಮಾಡಿ ಯಾರ್ಯಾರು ಒಬ್ರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು, ಒಬ್ರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಹಾನಿ ಮಾಡಿದ್ರು, ಒಬ್ರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದ್ರೆ 25,000 ಕೋಟಿ ಕೊಡ್ತೀನಿ, ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಒಬ್ಬ ಡೈಲಾಗ್ ಹೊಡೆದ್ರು. ಯಾರು ಏನು ಮಾಡಲಿಲ್ಲ, ರಕ್ತದಲ್ಲಿ ಬರೆದು ಕೊಡೋರು. ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದ್ರು. ನಾವೆಲ್ಲ ನನಗೇನು 3 ಜನ 4 ಸಲ ಉಚ್ಚಾಟನೆ ಮಾಡ್ಯಾರ, ಐ ಡೋಂಟ್ ಕೇರ್. ಜನರ ಸಲುವಾಗಿ ಬಂದಾಗ ನಾ ಯಾರಿಗೂ ಮುಲಾಜಿಲ್ಲಾರ್ದ ಮಾತಾಡಿದ್ದಕ್ಕೆ ಉಚ್ಚಾಟನೆ ಇದೆ. ಆದ್ರೆ ಜನ ನಾನು ನಿಂತಿದ್ದಾರೆ. ಜನ ನಮ್ಮ ಪರವಾಗಿದ್ದಾನೆ ಅಂದ್ರೆ ಜನ ಎಂದೂ ಕೈ ಬಿಡುವುದಿಲ್ಲ. ಅಧ್ಯಕ್ಷರೇ, ನಾವು ವಿಧಾನ ಪರಿಷತ್ತಿಗೆ ನಿಂತಾಗ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟ್ಲೇ ಇವತ್ತು ವಿಧಾನ ಪರಿಷತ್ಗೆ ಆಯ್ಕೆ ಬಂದ ಪಕ್ಷೇತರ. ಕಾರಣ ಜನರಿಗೆ ಗೊತ್ತಿತ್ತು ಈ ಮನುಷ್ಯ ಒಬ್ಬ ಮಾತಾಡೋ ಒಬ್ಬ ಹೋರಾಟಗಾರ ಬೇಕತ್ತೆ. ಅದಕ್ಕೆ ಅಧ್ಯಕ್ಷರನ್ನ ಹೇಳಿದೆ, ನೀರಾವರಿ ಸಮಸ್ಯೆ ನೋಡ್ರಿ, ಇಲ್ಲಿ ಬಹಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ. ಅವ್ರು ನೋಡಿದ್ರ ಸುಮಾರು 7 ಜಿಲ್ಲೆಯೊಳಗೆ 38ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ. ಉತ್ತರ ಕರ್ನಾಟಕ ಕಾವೇರಿಗಿಂತ 3 ಪಟ್ಟು ಕೃಷ್ಣೆ ದೊಡ್ಡದಿದ್ರು ಆ ಅನುಪಾತದಲ್ಲಿ ಕೃಷ್ಣೆಗೆ ಹಣ ಕೊಡಲಿಲ್ಲ.